ಓಹೋ ಮಗಳೇ ಹಲೋ ಬಾಪ ಬಾಪ ತುಂಬಾ ಖುಷಿ ಆಯ್ತು. ಹೇಳಿಯಪ್ಪ, ಹೇಗಿದ್ದೀರಾ? ಏನು ತೊಂದರೆ ಆಗಿಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ. ನೀವಂತೂ ಒಂಚೂರು ಬದಲಾಗಿಲ್ಲ, ಹಾಗೇ ಇದ್ದೀರಪ್ಪ. ವಯಸ್ಸೇ ಆಗಿಲ್ಲ ನಿಮ್ಗೆ. ನಿಮ್ ನೋಡ್ತಿದ್ರ ಸಮಯ ಮುಂದಕ್ಕೆ ಹೋಗಿಲ್ಲ ಅನ್ಸತ್ತೆ. ಮಗನೇ ನೀನಂತೂ ತುಂಬಾ ಬದಲಾಗ್ಬಿಟ್ಟಿದ್ಯಾ. ಇಲ್ಲಪ್ಪ, ಹೋಗ್ಬೇಕಾದ್ರೆ ನೀನಂತೂ ಒಳ್ಳೆ ಕೋಳಿ ತರ ಇದ್ದೆ ಕಣ. ಆದ್ರೆ ಈಗ ನನ್ನ ಮಗ ಒಳ್ಳೆ ಸಿಂಹ ತರ ಆಗ್ಬಿಟ್ಟಿದ್ದಾನೆ. ಇಲ್ಲಪ್ಪ, ನಾನು ಹೇಗ್ ಹೋಗಿದ್ನೋ ಹಾಗೆ ಇದ್ದೀನಿ. ಸರಿ ಬಾ, ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಬಾ. ಮತ್ತೆ ಅಪ್ಪ, ಹೇಗ್ ನಡೀತಿದೆ ಕೆಲಸ ಎಲ್ಲ ಎಲ್ಲ? ಚೆನ್ನಾಗೆ ನಡೀತಿದೆ ಪುಟ. ಮತ್ತೆ ನಿನ್ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ನನಗೇನಪ್ಪ, ಆರಾಮಾಗೇ ಇದ್ದೀನಿ. ಅಪ್ಪ, ನೀವ್ ಯಾಕೆ ನನ್ನ ಜೊತೆ ಲಂಡನ್ಗೆ ಬರಬಾರ್ದು? ನೀವು ನನ್ನ ಜೊತೆನೇ ಇರ್ಬೋದು, ಆರಾಮಾಗಿ ಇಬ್ರು ಒಟ್ಟಿಗೆ ಇರ್ಬೋದು. ನೀವ್ ಇಲ್ಲೇ ಇದ್ರೆ ನಿಮ್ ಜೊತೆ ಮಾತಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ. ಅದು ಅಲ್ಲದೆ ಇಷ್ಟು ದೊಡ್ಡ ಬಂಗ್ಲೆನಲ್ಲಿ ಒಬ್ರೆ ಏನ್ ಮಾಡ್ತಿರ್ತೀರಾ? ಬಂದ್ಬಿಡಿ ನನ್ನ ಜೊತೆನಲ್ಲಿ. ಇಲ್ಲ ಪುಟ್ಟ, ಇದು ನಮ್ಮ ಪೂರ್ವಿಕರ ಆಸ್ತಿ, ಇದನ್ನ ಯಾರಾದ್ರೂ ನೋಡ್ಕೊಳ್ಳೇಬೇಕಲ್ವಾ? ಅಯ್ಯೋ, ಇನ್ನ ಎಷ್ಟ್ ದಿನ ನಿಭಾಯಿಸ್ತೀರಾ? ನಡೀರಿ ನನ್ನ ಜೊತೆನಲ್ಲಿ, ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ಮಾಡ್ಕೊಡ್ತೀನಿ. ನೀವ್ ಈ ತರ ಒಬ್ಬರೇ ಇರೋದಂತೂ ನೋಡಕ್ಕಾಗಲ್ಲ ನಂಗೆ. ಈಗ ನೀನ್ ಇಲ್ಲಿಗೆ ಬಂದಿದೀಯಲ್ಲ, 1-2 ತಿಂಗಳು ಆರಾಮಾಗಿರು, ಆಮೇಲೆ ಬೇಕಾದ್ರೆ ನೋಡೋಣ, ಆಯ್ತಾ? ಅಂದಾಗೆ ಮನೆ ರಿಪೇರಿ ಎಷ್ಟ್ ದಿನ ನಡೆಯುತ್ತೆ? ಫೈನಲ್ ಯಾವಾಗ ಆಗತ್ತಿದು? ಇನ್ನೇನ್ ಆಗೋಗುತ್ತೆ, ಇನ್ನೊಂದ್ ತಿಂಗಳು. ಓಕೆ. ಶೀಲಾ, ಹೇಳಿ ಯಜಮಾನ್ರೆ. ಕುಡಿಯಕ್ ನೀರ್ ತಗೊಂಡ್ ಬಾ. ಹಾ, ಬಂದೆ. ತಗೊಳ್ಳಿ ನೀರು. ಮಗನೇ, ಇವಳು ಶೀಲಾ, ಈ ಮನೇಲಿ ಕೆಲಸ ಮಾಡ. ಹಲೋ. ಇವನು ರಿಷಬ್, ನನ್ ಮಗ. ಪುಟ, ಇವಳು 3 ವರ್ಷದಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾಳೆ. ಓಕೆ. ಮೊದಲು ಹಳ್ಳಿಲಿ ಕೂಲಿ ಕೆಲಸ ಮಾಡ್ತಾ ಇದ್ಲು. ಹ್ಮ್. ನಾನು ಹೇಳ್ದೆ ನಮ್ಮ ಮನೇಲಿ ಕೆಲ್ಸಕ್ಕೆ ಯಾರು ಇಲ್ಲ ಬಾ ಅಂತ, ಹಾಗಾಗಿ ಅವಳು ಬಂದ್ಬಿಟ್ಲು. ಒಳ್ಳೆ ಕೆಲಸನೇ ಮಾಡಿದೀರ. ನಾನು ನಿಮ್ಮಿಬ್ಬರಿಗೂ ಟೀ ಮಾಡ್ಕೊಂಡ್ ಬರ್ತೀನಿ. ಹೋಗು. ಸರಿನಾ? ಓಕೆ. ಹಲೋ, ನಾನು ರಿಷಬ್ ಅಂತ. ನಾನು ಶೀಲಾ ಅಂತ. ಹೆಸರು ತುಂಬಾ ಚೆನ್ನಾಗಿದೆ ನಿಮ್ದು. ಮತ್ತೆ ನೀವಂತೂ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಅಂದಾಗೆ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಒಂದು 3 ವರ್ಷದಿಂದ. 3 ವರ್ಷದಿಂದ? ಹೌದು. ನಾನು ಹೋಗಿ ಹೆಚ್ಚು ಕಮ್ಮಿ 5 ವರ್ಷ ಆಯ್ತು. ಅಂದಾಗೆ ನೀವೀ ಮನೆನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಿಮ್ ಮನೆ ಥರಾನೇ. ಮತ್ತೆ ನಮ್ಮ ತಂದೆನ್ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ತುಂಬಾ ಥ್ಯಾಂಕ್ಸ್. ಅಂದಾಗೆ ಟೀಗೆ ಸ್ವಲ್ಪ ಶುಂಠಿ ಜಾಸ್ತಿ ಹಾಕಿ, ನನಗೆ ಗಂಟ್ಲು ಸ್ವಲ್ಪ ನೋವಾಗ್ತಾ ಇದೆ, ಅದಕ್ಕೋಸ್ಕರ. ಸರಿ. ಆಯ್ತಾ? ಸರಿ, ನಾನು ಹೊರಗಡೆ ಕಾಯ್ತಿರ್ತೀನಿ. ಸರಿ. ಓಕೆ, ಆರಾಮಾಗಿ ಬನ್ನಿ, ನಾನು ಹೊರಗಡೆ ಇರ್ತೀನಿ. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಅರೆ ನೀವಾ? ಬೇಡ ಬೇಡ, ನಾನೇ ಮಾಡ್ತೀನಿ. ಅರೆ, ಎಷ್ಟು ಅಂತ ಮಾಡ್ತೀರಾ? ನೀವು ನನ್ನ ಜೊತೆ ಲಂಡನ್ಗೆ ಬಂದ್ಬಿಡಿ. ನಾನು ಹೇಗಿದ್ರು ಅಲ್ಲಿ ಒಂಟಿಯಾಗೆ ಇರ್ತೀನಿ, ನೀವು ಇಲ್ಲಿ ಒಂಟಿಯಾಗಿ ಬರೀ ಕೆಲಸ ಮಾಡ್ಕೊಂಡೇ ಇರ್ತೀರಾ ಅಲ್ವಾ? ಹಾ, ಕೆಲಸ ಮಾಡಕ್ಕೆ ಅಂತಾನೆ ಇರೋದು. ಆದ್ರೆ ಅಲ್ಲಿ ನಮ್ಮನೆ ಕೆಲಸ ಮಾಡಕ್ಕೆ ಯಾರೂ ಇರೋದಿಲ್ವಲ್ಲ. ಬರ್ತೀರಾ ಹೇಳಿ ನನ್ನ ಜೊತೆ? ನೀವೇನೇನೋ ಹೇಳ್ತೀರಾ. ಅಯ್ಯೋ, ಏನೇನೋ ಹೇಳ್ತಿಲ್ಲ, ನಿಜ ಹೇಳ್ತಾ ಇದ್ದೀನಿ ನಾನು. ಇಲ್ಲ. ಯಾಕೆ ಬರೋದಿಲ್ಲ? ಈ ಕಾಲದಲ್ಲಂತೂ ಯಾರನ್ನೂ ನಂಬಕ್ಕಾಗಲ್ಲ. ಅರೆ, ಒಂದ್ಸಲ ನನ್ನ ನೋಡಿ. ಅದು ಅಲ್ಲದೆ ಲಂಡನ್ ನಲ್ಲಿ ನಿಮ್ಮಂಥ ಬ್ಯೂಟಿ ಖಂಡಿತವಾಗ್ಲೂ ಸಿಗಲ್ಲ. ನನಗಂತೂ ತುಂಬಾ ಇಷ್ಟ ಆಗೋಗಿದ್ದೀರಾ. ಬರ್ತೀರಾ? ಹೋಗೋಣ? ಇಲ್ಲ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನಗೂ ಹಾಗೆ ಅನಿಸ್ತಾ ಇದೆ, ನಿಮ್ಮನ್ನ ನೋಡಿದ್ಮೇಲೆ ಸ್ವಲ್ಪ ತಲೆ ಕೆಟ್ಟಿದ್ಯೇನೋ ಅಂತ. ಕೆಟ್ಟಿದ್ರು ಕೆಟ್ಟಿರ್ಬೋದು. ಇಲ್ಲಿ ನೋಡಿ, ನನಗ್ ತುಂಬಾ ಕೆಲಸ ಇದೆ. ಅದಕ್ಕೆ ಹೇಳಿದ್ದು ನಾನು ಹೆಲ್ಪ್ ಮಾಡ್ತೀನಿ ಅಂತ. ಕೆಲಸ ಮಾಡ್ತಾ ಮಾಡ್ತಾ ಮಾತಾಡೋಣ, ಆಮೇಲೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ. ನೋ ಥ್ಯಾಂಕ್ಸ್. ಇವಾಗ ನೀವು ಹೋಗಿ ನಾನು ಕೆಲಸ ಮಾಡ್ಬೇಕು. ಓಕೆ? ಅರೆ, ಈಗಷ್ಟೇ ಬಂದಿದ್ದೀನಿ, ಹೋಗೋದಕ್ಕಿನ್ನ ಟೈಮ್ ಇದೆ. 1 ತಿಂಗಳು ಟೈಮ್ ಇದೆ ನನ್ನ ಹತ್ರ. ಇಲ್ಲಿ ನೋಡಿ, ನನಗೆ ಅಡಿಗೆ ಮಾಡಕ್ಕೆ ಲೇಟ್ ಆಗ್ತಾ ಇದೆ. ನಾನು ಹೋಗ್ತಿದ್ದೀನಿ. ಅಂದಾಗೆ ಏನ್ ಅಡಿಗೆ ಮಾಡ್ತಿದ್ದೀರಾ? ಅದನ್ನ ಹೇಳಕ್ಕೂ ನಾಚ್ಕೋತಾ ಇದ್ದೀರಪ್ಪ. ಚಪಾತಿ.
ಅವನಿಗೂ ಸ್ವಲ್ಪ ಹಾಕು. ಶೀಲಾ, ನೀನು ಎಲ್ಲಿವರೆಗೂ ಓದಿದ್ಯಾ? ಅದು ನಾನು 8ನೇ ಕ್ಲಾಸ್ವರೆಗೂ. ಅಷ್ಟೇನಾ? 8ನೇ ಕ್ಲಾಸಾ? ಅಯ್ಯೋ, ಇದು ತುಂಬಾ ಕಡಿಮೆ ಆಯ್ತು. ಹೌದು. ಯಾಕೆ ಓದ್ಲಿಲ್ಲ ನೀನು? ಅದು ನಮ್ಮ ಮನೆ ಪರಿಸ್ಥಿತಿ ಆ ಥರ ಇತ್ತು. ಓ, ಓದನ್ನ ಅರ್ಧಕ್ಕೇನೆ ನಿಲ್ಲಿಸ್ಬಿಟ್ಟೆ. ಮಗನೇ ರಿಷಬ್, ನಮ್ಮ ದೇಶ ಇನ್ನೂ ಅಲ್ಲಿವರೆಗೂ ಮುಂದುವರೆದಿಲ್ಲ ನೋಡು. ಬಡವ್ರ ಮಕ್ಳಿಗೆ ಶಿಕ್ಷಣ ಕನಸಾಗೆ ಉಳಿದಿದೆ. ನಿಂದು ಒಳ್ಳೆ ಮನೆತನ ಇದ್ದಾಗಿದೆ, ಆದ್ರೆ ಈ ಮನೆ ಕೆಲಸ ಯಾಕೆ? ನಾನು ಇವಳನ್ನ ಒಂದ್ಸಲ ಕೇಳಿದ್ದೆ. ಶೀಲಾ ಹೇಳಿದ್ಲು, ಅವಳು ತುಂಬಾ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವಳಿಗೆ ಹಳ್ಳಿಲಿ ಒಬ್ಬನ ಜೊತೆ ಮದುವೆ ಆಗಿತ್ತಂತೆ. ಓಕೆ. ಅವನು ಒಬ್ಬ ದೊಡ್ಡ ಕುಡ್ಕ. ರಸ್ತೆಲಿ ಒಂದಿನ ಆಕ್ಸಿಡೆಂಟ್ ಆಗೋಯ್ತಂತೆ. ಅವತ್ತಿಂದ ಇವಳು ಹಣಕ್ಕೋಸ್ಕರ ಕೂಲಿ ಕೆಲಸ ಶುರು ಮಾಡ್ಕೊಂಡ್ಲಂತೆ. ನಾನು ಇವಳನ್ನ ಒಂದ್ಸಲ ನೋಡಿ ಮನೆ ಕೆಲಸ ಕರ್ಕೊಂಡು ಬಂದೆ. ನಮ್ಮ ಔಟ್ ಹೌಸಲ್ಲೇ ಉಳ್ಕೊಂಡಿದ್ದಾಳೆ. ಮತ್ತೆ ಪೂರ್ತಿ ಮನೆ ಇವಳೇ ನೋಡ್ಕೋತಾಳೆ. ತುಂಬಾ ಒಳ್ಳೆ ಕೆಲಸ ಮಾಡಿದೀರಪ್ಪ. ಸರಿ ಆಯ್ತು. ಶೀಲಾ, ಒಂಚೂರು ಪಾಯಸ ತಗೊಂಡ್ಬರ್ತೀಯಾ? ನಾನು ಮಾಡಿಟ್ಟಿದ್ದೀನಿ. ಹಂಗಾರೆ ಬೇಗ ತಗೊಂಡ್ ಬಾ. ಸ್ವಲ್ಪ ನೀರು ಕೊಡು ಇಲ್ಲಿ. ಅಡ್ಗೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಎಲ್ಲಿ ಕಲ್ತ್ಕೊಂಡೆ ನೀನು? ಅಮ್ಮನಿಂದ. ಓಕೆ. ಹೇಳಿ, ನೀವ್ ಯಾಕೆ ನನ್ನನ್ನ ಕರ್ಸಿದ್ರಿ? ನೋಡು ಶೀಲಾ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರಿ ಹೇಳಿ. ನಾನು ನಿನ್ಗೇನೋ ಹೇಳಬೇಕು. ಶೀಲಾ, ನಾನು ನಿನ್ನ ಯಾವಾಗ ನೋಡಿದ್ನೋ ನಿನ್ನ ಮೇಲೆ ಪ್ರೀತಿ ಆಗೋಗಿದೆ. ಈ ಮಾತನ್ನ ಅಪ್ಪನ ಮುಂದೆ ಹೇಳಕ್ಕಾಗ್ಲಿಲ್ಲ, ಅದಕ್ಕೆ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ. ನೋಡು ಶೀಲಾ, ನನ್ನ ಹತ್ರ ಎಲ್ಲ ಇದೆ. ಲಂಡನ್ನಲ್ಲಿ ನನ್ನ ಮನೆ ಇದೆ, ಗಾಡಿ ಇದೆ, ದುಡ್ಡಿದೆ, ಎಲ್ಲ ಇದೆ. ನೀನು ಒಪ್ಕೊಂಡ್ರೆ ಇದೆಲ್ಲ ನಮ್ಮಿಬ್ಬರದಾಗತ್ತೆ. ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ತುಂಬಾ ಪ್ರೀತಿ ಮಾಡ್ತಿದ್ದೀನಿ ನಿನ್ನ. ನೋಡಿ, ಇಲ್ಲಿಂದ ನೀವು ಹೊರಟೋಗಿ, ನಿಮ್ಮಪ್ಪ ಬಂದ್ಬಿಡ್ತಾರೆ. ನಾನು ಹೊರಡ್ತೀನಿ ಇಲ್ಲಿಂದ, ಆದ್ರೆ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ನಾಳೆ ಬೆಳಿಗ್ಗೆ ಹೇಳು ನೀನು. ನಾನು ನಿನ್ನ ಇದರಿಂದ ಹೊರಗಡೆ ಕರ್ಕೊಂಬರ್ಬೇಕು ಅಂತಿದ್ದೀನಿ. ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ದಯವಿಟ್ಟು ನನ್ನ ಒಪ್ಕೋಶಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕು. ಸರಿ ಆಯ್ತು ಶೀಲಾ. ನೀನೇನು ಯೋಚನೆ ಮಾಡಿದೆ ಶೀಲಾ? ನೀನಿಲ್ಲಿ ಮನೆ ಕೆಲ್ಸದೊಳ್ತಾರ ಯಾಕೆ ಜೀವನ ಕಳಿತಿದ್ಯಾ? ನಿನ್ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತಾ ಇದೀಯಾ? ನೀನ್ ನನ್ ಜೊತೆ ಬರ್ತೀಯಾ ಅಥವಾ ಇಲ್ವಾ? ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಒಂದ್ ವೇಳೆ ನಿಮ್ಮ ಅಪ್ಪನ್ಗೆ ಇದೆಲ್ಲ ಗೊತ್ತಾಗ್ಬಿಟ್ರೆ ಎಷ್ಟ್ ಸಮಸ್ಯೆ ಆಗತ್ ಗೊತ್ತಾ? ಮತ್ತೆ ನೀನ್ ಈ ವಿಷಯನ್ ಬಿಟ್ಬಿಡು. ನಾನು ನನ್ ಬಗ್ಗೆ ಅಲ್ಲ, ನಿನ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನು ಅಪ್ಪನ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಅವ್ರನ್ನ ನಾನು ಒಪ್ಪಿಸ್ತೀನಿ, ಸರಿನಾ? ನಿನ್ ಅಭಿಪ್ರಾಯ ತಿಳಿಸು. ನೀನ್ ನನ್ ಜೊತೆ ಬರ್ತೀಯಾ ಅಥವಾ ಇಲ್ವಾ? ನೀನ್ ಏನ್ ಅನ್ಕೊಳ್ತಾ ಇದ್ಯಲ್ಲ, ಅದೆಲ್ಲ ಖಂಡಿತ ನಡೆಯಲ್ಲ. ಯಾಕೆ ನಡೆಯೋದಿಲ್ಲ? ಅದನ್ನೆಲ್ಲ ನನಗ್ ಬಿಡು. ನೀನೀಗ ಯೋಚನೆ ಮಾಡು, ಆಮೇಲೆ ನನಗೆ ಹೇಳು. ನಿನ್ನ ಜೊತೆ ಬರ್ತೀಯಾ ಅಥವಾ ಇಲ್ವಾ? ಇಲ್ಲ. ಅಯ್ಯೋ, ನೀನ್ ಯಾಕೆ ಈ ತರ ಮಾತಾಡ್ತಿದ್ಯಾ? ನೀನ್ ಇಲ್ಲಿ ಮನೆ ಕೆಲಸದೊಳಗಿದ್ಯಾ, ನಾನು ನಿನ್ನ ರಾಣಿ ತರ ನೋಡ್ಕೋತೀನಿ ಅಂದ್ರೆ ನೀನು ಬೇಡ ಅಂತಿದ್ಯಲ್ಲ. ಯಾಕೆ? ಈ ಎಲ್ಲ ಕಷ್ಟಗಳಿಂದ ನಾನು ನಿನ್ನ ದೂರ ಕರ್ಕೊಂಡು ಹೋಗ್ತೀನಿ. ಯಾಕೆ ಬೇಡ ಅಂತ ಇದೀಯಾ ನೀನು? ಹಾ, ಏನ್ ಕಾರಣ? ನಿಮ್ಗೆ ನನ್ ಬಗ್ಗೆ ಏನ್ ಗೊತ್ತಿದೆ? ಸರಿ, ಏನ್ ಗೊತ್ತಿಲ್ಲ ಅದ್ ಹೇಳು ನೋಡೋಣ. ನಾನು ಎಲ್ಲ ಸರಿ ಮಾಡ್ತೀನಿ. ಅದೇನು ಅಂತ ಹೇಳು. ಇಲ್ಲಿ ನೋಡಿ, ಇಲ್ಲಿ ಕೆಲ್ಸ ಮಾಡಿದ್ರೆ ನನಗೆ 10,000 ರೂಪಾಯಿ ಸಿಗತ್ತೆ. ಅದನ್ನು ನಾನು ಪ್ರತಿ ತಿಂಗಳು ನಮ್ಮ ಹಳ್ಳಿಗೆ ಕಳಿಸ್ಬೇಕು. ಅಲ್ಲಿ ನಮ್ಮಪ್ಪ ಸಾಲ ತಗೊಂಡಿದ್ದಾರೆ. ಆ 10,000 ರೂಪಾಯಲ್ಲೇ ಅವರು ಪ್ರತಿ ತಿಂಗಳು ಸಾಲ ತೀರಿಸ್ತಿರೋದು. 10 ಲಕ್ಷ ಸಾಲ ಇದೆ. ಅಷ್ಟೇನಾ? 10 ಲಕ್ಷ ರೂಪಾಯಿ ನಾನ್ ನಿನ್ಗೆ ಅದನ್ನ ಕೊಡ್ತೀನಿ.
ನೀನ್ ನಿನ್ ಸಾಲ ತೀರ್ಸು ಮತ್ತೆ ನಡಿ ನನ್ ಜೊತೆನಲ್ಲಿ. ಶೀಲಾ ಎಲ್ಲಿದ್ಯಾ? ಬೇಗ ಬಾ. ನನ್ ಖಾದಿ ಜುಬ್ಬ ಎಲ್ಲೋ ಕಾಣಿಸ್ತಾ ಇಲ್ಲ. ಎಲ್ಲಿಟ್ಟಿದ್ಯಾ ನೀನು? ಹಾ ಬರ್ತಾ ಇದ್ದೀನಿ, ಈಗ್ಲೇ ಬಂದೆ. ಹಾ ಬೇಗ ಬಾ. ನಾನು ಅರ್ಥ ಮಾಡ್ಕೊಂಡಿದ್ದನ್ನೇ ನೀವು ಕೂಡ ಅರ್ಥ ಮಾಡ್ಕೊಂಡಿದ್ರೆ ಅದು ಸರಿಯಾಗೇ ಇದೆ. ನೀವೇನ್ ಅರ್ಥ ಮಾಡ್ಕೊಂಡ್ರಿ? ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ, ನರೇಂದ್ರ ಶೀಲಾನ ಮನೆ ಕೆಲ್ಸಕ್ಕೆ ತಗೊಳ್ಳೋದಕ್ಕೆ ಕಾರಣ ಅವಳ ದೇಹದ ಮೇಲಿನ ಆಸೆ. ಆದ್ರೆ ಶೀಲಾ ರಿಷಬ್ಗೆ ಕೂಡ ಇಷ್ಟ ಆಗ್ತಾ ಇದ್ದಾಳೆ. ಅಂದ್ರೆ ಈಗ ಒಂದೇ ವಸ್ತು ಇಬ್ರಿಗೆ ಬೇಕು. ಬನ್ನಿ ನೋಡೋಣ ಮುಂದಕ್ಕೆ ಏನಾಗತ್ತೆ ಅಂತ. ನನಗಂತೂ ಗೊತ್ತಾಗ್ತಾ ಇಲ್ಲ, ಆದ್ರೆ ಕಡೆವರೆಗೂ ನೋಡಿದ್ರೆ ನಿಮಗಂತೂ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಪುಟ್ಟ, ಅಡ್ಗೆ ಹೇಗಿದೆ? ಅಪ್ಪ ಅಡ್ಗೆ ತುಂಬಾ ಚೆನ್ನಾಗಿದೆ. ಮನೆ ಅಡ್ಗೆ ಅಂದ್ರೆ ಕೇಳ್ಬೇಕಪ್ಪ. ಮಗನೇ, ತುಂಬಾ ದಿನ ಆದ್ಮೇಲೆ ನೀನು ಇಂಡಿಯಾದ ಊಟ ಮಾಡ್ತಾ ಇದೀಯಾ? ಹೌದಪ್ಪ, ಅದಕ್ಕೇನೆ ಅಡ್ಗೆ ಇಷ್ಟೊಂದು ಚೆನ್ನಾಗಿ ರುಚಿಸ್ತಾ ಇದೆ. ಶೀಲಾ, ರೋಟಿ ತಗೊಂಡ್ ಬಾ. ಹಾ ತಂದೆ. ಅವನಿಗೆ ಸ್ವಲ್ಪ ಹಾಕು, ನನಗೊಂದು ಕೊಡು. ಸಾಕು ಸಾಕು. ನಿನ್ ಕೈ ಅಡಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅವನಿಗೆ. ಅಡ್ಗೆ ಅಂತೂ ತುಂಬಾ ಚೆನ್ನಾಗಿದೆ. ಹಾ ಥ್ಯಾಂಕ್ಸ್. ನಿಮ್ ಕೈಯಲ್ಲಂತೂ ಜಾದೂ ಇದೆ. ನೀವು ತಿಂದ್ರಾ? ಆಮೇಲೆ ತಿಂತೀನಿ. ಹಲೋ ರಾಮಕೃಷ್ಣ ಅವ್ರೆ. 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ನಾನು. ಬರ್ತಾ ಇದ್ದೇನೆ. ಓಕೆ ಸರಿ, ನೀವಿಬ್ರು ಊಟ ಮಾಡಿ, ಸರಿನಾ? ನಾನು ಮೀಟಿಂಗ್ ಹೋಗಿ ಬರ್ತೀನಿ. ಸರಿ ಆಯ್ತಪ್ಪ. ಏನ್ ಯೋಚನೆ ಮಾಡ್ದೆ? ನಿಮ್ಮಪ್ಪ ಅಂತೂ ಈ ವಿಷಯಕ್ಕೆ ಒಪ್ಕೊಳ್ಳಲ್ಲ ಅನ್ಸತ್ತೆ. ಯಾಕೆ? ಅದೇನಂದ್ರೆ ಅವರು ನನ್ನ ಇಷ್ಟಪಡ್ತಿದ್ದಾರೆ. ಏನ್ ಮಾತಾಡ್ತಾ ಇದೀಯ ನೀನು? ನಾನ್ ನಿಜ ಹೇಳ್ತಾ ಇದ್ದೀನಿ. ನಿನಗ್ ನಂಬಿಕೆ ಇಲ್ಲ ಅಂತಂದ್ರೆ ರಾತ್ರಿ 1 ಗಂಟೆಗೆ ನೀನೇ ಎದ್ದು ನೋಡ್ಬೋದು. 1 ಗಂಟೆಗ? ಇವತ್ ರಾತ್ರಿ 1 ಗಂಟೆಗ? ನನ್ ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ ಇದನ್ನ. ನಿಮ್ ಮೇಲಿದ್ದ ಗೌರವನ ಕಳ್ಕೊಂಡ್ರಿ ಅಪ್ಪ ನೀವು. ಶೀಲಾ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅರ್ಥ ಆಯ್ತಾ? ನೀವಾ? ನೀನ್ ಯಾಕೆ ಇದನ್ನೆಲ್ಲ ಸಹಿಸ್ಕೋತಿದ್ಯಾ? ನಿಂಗೆ ದುಡ್ಡು ತಾನೇ ಬೇಕು, ನಾನ್ ದುಡ್ಡು ತಂದು ಕೊಡ್ತೀನಿ. ನಿನಗೆ ಎಷ್ಟೇ ಸಾಲ ಇರ್ಲಿ ಅದನ್ನೆಲ್ಲ ತೀರಿಸ್ಬಿಡು, ನಾವಿಬ್ರು ಹೊರಡೋಣ ಇಲ್ಲಿಂದ. ಇಲ್ಲ, ನಾನ್ ಇವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು. ಏನು? ನಾನೇನಾದ್ರೂ ಸೇಡ್ ತೀರ್ಸ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ನೆಮ್ಮದಿನೇ ಇರಲ್ಲ. ಶೀಲಾ, ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು ಹೇಳು, ಏನ್ ಮಾಡ್ಲಿ ಅಂತ. ಇವರು ತುಂಬಾ ದಿನಗಳಿಂದ ನನ್ನನ್ನ ಬಳಸ್ಕೊಳ್ತಾ ಇದ್ದಾರೆ. ನಾನು ಅವ್ರನ್ನ ಕೊಂದ್ಬಿಡ್ಬೇಕಂತಿದ್ದೀನಿ. ನಾನು ಅವ್ರನ್ನ ಹಾಗೆ ಬಿಟ್ಬಿಟ್ರೆ ನಾನು ಬದುಕಿದ್ದು ಸತ್ತಂಗೇನೆ. ಸರಿ, ಮೊದಲು ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ. ಇಲ್ಲ, ನಾನೆಲ್ಲಿಗೂ ಹೋಗಲ್ಲ, ನಾನಿಲ್ಲೇ ಇರ್ತೀನಿ. ತಗೋ ದುಡ್ಡು, ಇದನ್ನ ನೀನ್ ರೂಮಲ್ಲಿ ತಗೊಂಡೋಗಿಡು. ನಾನ್ ನಿನ್ಗೆ ರಾತ್ರಿ ಸಿಗ್ತೀನಿ.